ಅಲ್ಲ ಕಣೋ ರಾಜೇಶ, ನಾನೇನೋ ತೋಟದಿಂದ ಲೇಟಾಗಿ ಬಂದೆ, ಇವಾಗ ತಿಂಡಿ ತಿಂತಿದ್ದೀನಿ. ನೀನೇನ ಇನ್ನು ಇವಾಗ ಕೂತ್ಕೊಂಡಿದ್ದೀಯಾ? ಸ್ಕೂಲ್ ಸ್ಟಾರ್ಟ್ ಆಗಲ್ಲ 1 ಗಂಟೆ ಆಯ್ತು, ಅಲ್ಲೇ 11 ಗಂಟೆ ಆಯ್ತೇನಾ? ಇನ್ನು ಇಲ್ಲೇ ಇದೆಯಾ? ನೀನು ಯಾವಾಗ ಹೋಗೋದು ಸ್ಕೂಲಿಗೆ? ಇವತ್ತು ರಜಾ ಹಾಕಿದ್ದೀನಿ ಕಣಣ್ಣ. ಸ್ವಲ್ಪ ಕೆಮ್ಮಾದಂಗಾಗಿತ್ತು, ಅದಕ್ಕೆ ರಜಾ ಹಾಕಿದ್ದೀನಿ. ಅಯ್ಯೋ ಹೌದೇನಪ್ಪ, ಆರಾಮ್ ತಗ, ಇವತ್ತು ಆರಾಮ್ ತಗ, ಸರಿ ಹೋಗುತ್ತೆ, ಏನಾಗಲ್ಲ. ಅಲ್ಲ ಕಣ, ಮತ್ತೆ ನೀನು ಕಷಾಯ ಮಾಡಿಸ್ಕೊಂಡು ಕುಡಿದು ಸಪ್ಪೆ ಊಟ ತಿನ್ಬೇಕೋ ಏನು? ಈ ಥರ ಎಣ್ಣೆ ತಿನ್ಬೇಕಪ್ಪ ಇವತ್ತು ನಿನ್ಗೆ ಹುಷಾರಿಲ್ದಲೆ. ನಿಮ್ಮ ಅತ್ತೆ ಅಮ್ಮಗರ ಹೇಳಿದಿದ್ರೆ ಮಾಡ್ಕೊಡ್ತಿರ್ಲಿಲ್ಲೇನಾ? ಮತ್ತೆ ದೋಸೆ ತಿನ್ನೋ ಕುಂತಿದೆಯಲ್ಲ ನೀನು. ಹೇಳ್ತೀನಿ, ಎಣ್ಣೆ ತಿನ್ನಬೇಡ್ರಿ ಅಂತ ಹೇಳ್ತೀನಿ. ಮಾತು ಕೇಳಲ್ಲ. ಈಗಲೂ ಕೆಮ್ಮು ಅಂತ ಇವತ್ತು ರಜಾ ಹಾಕಿದ್ದಾನೆ, ಮತ್ತೆ ದೋಸೆ ಇಟ್ಕೊಂಡು ಕುಂತಾನೆ. ನಿನ್ನೆ ಹೆಂಡ್ತಿಗ ಹೇಳಿದ್ರೆ ಅವಳಿಗಂತೂ ಗೊತ್ತಾಗಲ್ಲ. ಅವಳೇ ತಿನ್ನೋದು ಲೇಟು, ನಿನಗೆಲ್ಲಿ ಇಟ್ಟು ತಿನ್ಬೇಕು ಅವಳು? ನಿನ್ನೆ ನೋಡ್ಕೋಬೇಕು. ಕರಿ ತಿಂತಾಳೆ ಅವಳನ್ನ. ಬಿಡಮ್ಮ, ಅವಳಿಗಿನ್ನ ಏನೋ ಅಷ್ಟು ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಕಲಿತಾಳೆ. ಇನ್ನು ಅದ್ರಾಗೂ ನನಗೆ ಜಾಸ್ತಿ ಕೆಮ್ಮಾಗಿದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ, ಮತ್ತೆ ಬೇಜಾರು ಮಾಡ್ಕೊಂತಾಳೆ, ಸುಮ್ಮನಿರು. ಬಂದ ಹೆಂಡ್ತಿ ಪರ ವಹಿಸ್ಕೊಂಡು ನಾನೇನು ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಪ್ಪ. ಏ ಸಿರಿಜಾ, ಏ ಸಿರಿ, ಬಾರೆ ಇಲ್ಲಿ. ಕರೆದ್ರೆ ಅತ್ತೆ? ಇಲ್ವಲ್ಲ, ಹೋಗು ಅಂದೆ. ಕರೆದು ಹೋಗು ಅಂತಾರಲ್ಲ, ತಲೆ ಸರಿ ಇದೆಯಾ ಇಲ್ಲಪ್ಪ? ನಿನ್ನ ಗಂಡಂಗೆ ಹುಷಾರಿಲ್ಲ, ಇವತ್ತು ಸ್ಕೂಲಿಗೆ ರಜಾ ಹಾಕಿದ್ದಾನೆ. ಅದಾದ್ರೂ ಗೊತ್ತಾ ಏನು? ಗೊತ್ತಿಲ್ವಾ? ಹೌದತ್ತೆ, ಅವ್ರಿಗೆ ಸ್ವಲ್ಪ ಕೆಮ್ಮು, ಅದಕ್ಕೆ ಇವತ್ತೊಂದಿನ ಸ್ಕೂಲಿಗೆ ರಜಾ ಹಾಕಿದ್ದಾರೆ. ನಾಳೆಯಿಂದ ಹೋಗ್ತಾರತ್ತೆ. ನಾನು ನಿನ್ನನ್ನು ಕರೆದಿದ್ದು ನಾಳೆ ಹೋಗ್ತಾರ ನಾಳೆ ಹೋಗ್ತಾರ ಅಂತ ಕೇಳಕ್ಕಲ್ಲವ. ಅವನಿಗೆ ಅಷ್ಟೊಂದು ಹುಷಾರಿಲ್ಲ, ಕೆಮ್ಮಾಗೈತೆ. ಅಂಥದ್ರಲ್ಲಿ ಹೆಂಡತಿ ಆದವಳಿಗೆ ಗಂಡನ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇರಬೇಕಮ್ಮ. ಈಗಲಿಂದನೇ ಕಲಿಬೇಕು ಅವನ್ನೆಲ್ಲ. ಯಾವಾಗ ಕಲಿತೀರಾ? ನಿನಗೆ ಕಾಳಜಿ ಇಲ್ಲ ಅಂದರೆ ಇನ್ಯಾರಿಗಿರುತ್ತೆ? ಅವ್ನು ಮತ್ತೆ ನೋಡಲಿ ಕುತ್ಕೊಂಡು ಮತ್ತೆ ದೋಸೆ ಚೆನ್ನಾಗಿದೆ ಅಂತ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಿದ್ದಾನೆ. ಅವನಿಗೆ ಜವಾಬ್ದಾರಿ ಇಲ್ಲ ಅವನ ಆರೋಗ್ಯದ ಮೇಲೆ ಅಂದಾಗ ಹೆಂಡತಿ ಆದವಳು ನೀನು ಕಲಿಸ್ಬೇಕು. ಹಂಗಾದ್ರೆ ಕಲಿತಾರೆ ಅವರು, ಗಂಡ್ಮಕ್ಳು. ನಾವು ಹೆಂಗೆ ಹೇಳ್ಕೊಡ್ತೀವೋ ಹಂಗಿರ್ತಾರೆ. ಎಲ್ಲ ನಿಮ್ಮ ಕೈಲಿರುತ್ತೆ. ಉಳಿಸ್ಕೋಬೇಕಮ್ಮ, ಇದ್ದಾಗಲೇ ಕಳ್ಕೊಂಡ್ಮೇಲೆ ಸಿಗಲ್ಲ. ಈಗಲೇ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೋ. ಅರ್ಥ ಆಯಿತು ಅನ್ಕೊಂತೀನಿ. ಇವಾಗ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇನ್ನೊಂದ್ಸಲ ಹಿಂಗೆ ಬೇಕಾಬಿಟ್ಟು ನಡ್ಕೊಂಡ್ರೆ ಹೇಳೋ ಹಾಗೆ ಹೇಳ್ತೀನಿ. ಹೌದತ್ತೆ, ನೀವು ಹೇಳಿದ ನಿಜ. ನೋಡಿ, ಸ್ವಲ್ಪನೂ ಕಾಳಜಿನೇ ಇಲ್ಲ ಅವ್ರಿಗೆ, ಅವ್ರ ಆರೋಗ್ಯದ ಮೇಲೆ. ದೋಸೆ ಮೇಲೆ ಬೆಣ್ಣೆ ಬೇರೆ ಹಾಕೊಂಡು ಕೂತಿದ್ದಾರೆ ನೋಡಿ. ಬೇಗ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಬರೋಣ. ಇಂಜೆಕ್ಷನ್ ಮಾಡಿಸ್ಕೊಳ್ಳಿ. ಬೇಡ ಗಿಡ ಅನ್ಬೇಡಿ, ಇಂಜೆಕ್ಷನ್ ಮಾಡಿಸ್ಕೊಳ್ಳಿ. ಬೇಕಿದ್ರೆ ನಾನು ಆ ಕಡೆಯಿಂದ ಬರ್ಬೇಕಾರೆ ನೀವು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ನಾನು ಗೋಬಿನೋ ಪಾನಿಪುರಿನೋ ತಿನ್ನಿಸ್ಕೊಂಡ್ಬರ್ತೀನಿ, ಆಯಿತಾ? ಇವಳೇನು ಗೋಬಿ ಪಾನಿಪುರಿ ಮಸಾಲೆ ಪುರಿ ಅಂತಾಳಲ್ಲ, ಇವಳಿಗೆ ಏನಾದರೂ ಕೆಮ್ಮು ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಹಿಂಗಾದ್ರೆ ಇವಳು ನನ್ನ ಮಗು ನೋಡ್ಕೊಂಡಂಗೆ. ಅಯ್ಯೋ ನಿನಗೆ ಹೇಳೋದು ಎಮ್ಮೆ ಮೇಲೆ ಮಳೆ ಒಯ್ಯೋದು ಎರಡೂ ಒಂದೇ ಆಯ್ತಲ್ಲೇ. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ಮೊದಲೇ ಡಾಕ್ಟರ್ ನನಗೆ ಸ್ವಲ್ಪ BP ಇದೆ, ಬಾಡಲಲ್ಲಿ ಅಂದಿದ್ದಾರೆ. ನಿನ್ನ ಜೊತೆ ಮಾತಾಡಿ ಅದು ಸ್ವಲ್ಪ ಜಾಸ್ತಿ ಆದ್ರೂ ಮತ್ತು ನಾನು ಗಿಟ್ಟಕ್ಕೆ ಅಂದೋದೇನು. ನನ್ನ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋ ಭಾಳಾಗಿತ್ತು. ಫಸ್ಟ್ ಅದೋಗಿ ಅದೇನೋ ಪಾತ್ರೆ ತೊಳಿತಿದ್ದೀನಿ ಅಂದ್ರಲ್ಲ, ಹೋಗಿ ತೊಳೆಯೋಗು. ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ, ಹೋಗೋ. ಅಯ್ಯೋ ಏನಾಯ್ತು? ಪಾನಿಪುರಿ ಗೋಬಿ ಬೇಡ ಅಂದರೆ ಏನಂತೆ? ಮಸಾಲೆ ಪುರಿನ ಕೊಡಿಸ್ತೀನಿ, ಬಿಡಿಯುತ್ತೆ. ನಿನಗೆ ಬಾಯಿ ಮಾತಲ್ಲಿ ಹೇಳಿ ಅರ್ಥ ಆಗಲ್ಲ ಕಣೆ. ಹೋಗ್ತೀಯಾ ಅಥವಾ ಈ ಕೋಲ್ ಮುರಿಯೋವರೆಗೂ ಓಡಿಲ್ಲ? ಕೆಟ್ಟೆ, ಇದೇನು ಕೋಲ್ ಇಟ್ಕೊಂಡೆ ನಿಂತಲಲ್ಲ ನಮ್ಮ ಅತ್ತೆ ನನ್ನ ಕುಡಿಯೋಕ್ಕೆ. ನಾನೇನಂದೆ? ಗೋಬಿ ಬೇಡ ಅಂದರೆ ಮಸಾಲೆ ಪುರಿ ಅಂದೆ. ಮಸಾಲೆ ಪುರಿನೂ ಬೇಡ ಅಂದರೆ ಪಿಜ್ಜಾನ ತಿನ್ನಿಸ್ಕೊಂಡು ಬರ್ತಿದ್ದೆ. ದುಡ್ಡು ಕಡಿಮೆ ಇತ್ತು ಅಂತೇಳಿ ಮಸಾಲೆ ಪುರಿ ಅಂದೆ. ಯಾಕೆ ಬೇಕು? ಇಲ್ಲಿಂದ ಫಸ್ಟ್ ಹೋಗೋಣ. BP ಕಮ್ಮಿ ಆಗಲ್ಲ, ಆ ಹುಡುಗರಿಗೆ ಇವಳು ಹೇಳಿದ ಅರ್ಥ ಆಗಲ್ಲ. ಇನ್ನು ನನ್ನ ಮಕ್ಕಳಿಗೆ ಇವರು ನೋಡ್ದಲೇ ಬೇರೆ ಏನೋ ಆಪ್ಷನ್ನೇ ಇಲ್ಲ. ಹಲೋ ಶಿವಟಾಲಿ, ಸ್ವಲ್ಪ ಟೀ ಏನಾದರೂ ಸಿಗುತ್ತಾ? ನಿಮಗೆ ಯಾವಾಗಲೂ ನಾನು ಒಬ್ಬಳೇ ಕಣ್ಣೆ ಕಾಣಿಸ್ತೀನಿ. ಇವ್ರು ನಿಂತಿದ್ದಾರಲ್ಲ ಅಲ್ಲಿ ಬಿಟ್ಕೊಂಡು, ಎತ್ತಿನ ಥರ ಅಲ್ಲಿ ಬಿಟ್ಕೊಂಡು ನಿಂತಿದ್ದಾರಲ್ಲ ಇಬ್ಬರು, ಇವ್ರು ಹೆಂಡ್ತಿರಿದಾರಲ್ಲ ಅವ್ರ ಹತ್ರ ಮಾಡಿಸ್ಕೊಂಡು ಕುಡೀರಿ, ನನಗೆ ಕೆಲಸ ಇದೆ. ತಗೊಳಪ್ಪ, ಇವಳು ಮಾಡ್ಕೊಡೋದೆ ಅಷ್ಟರಲ್ಲಿ ಪಾಪ ಆ ಮುಕ್ತ ಸೊಸರ ಮೇಲೆ ಬೈತಾಳೆ. ಹೋಗು, ನಾನು ನನ್ನ ಸೊಸರ ಹತ್ರನೇ ಮಾಡಿಸ್ಕೊಂಡು ಕುಡಿತೀನಿ, ಹೋಗು. ಓ ಸೀತಕ್ಕ, ಅಪ್ಪ ಒಳ್ಳೇದಾಯ್ತು. ಇವತ್ತು ಗುರುಪುಷ್ಯ ಯೋಗ ಇದೆ. ನಾನು ನೋಡಿದ್ರೆ ನಿನ್ನೆ ಹೂವೇ ತಂದಿಲ್ಲ, ತುಳಸಿನೇ ತಂದಿಲ್ಲ. ಸೀತಕ್ಕನ ಹತ್ರ ಆದರೆ ಅತ್ಲ ಫ್ರೆಶ್ ಹೂವು ತುಳಸಿ ಸಿಗ್ತವೆ. ರಾಯರಿಗೆ ಬೇಗ ಪೂಜೆ ಮಾಡಿಬಿಡ್ಬೋದು. ನಮ್ಮ ಹುಡುಗರಿಗೆ ಹೇಳಿದ್ರೆ ಅವು ಹೋಗಲ್ಲ ಮಾಡಲ್ಲ, ಅಯ್ಯೋ ಅಂತ ಸಾಕಾಗುತ್ತೆ. ಇಲ್ಲೇ ಕೇಳ್ಬಿಡೋಣ, ಸೀತಕ್ಕನ ಮನೆಗೆ ತಂದು ಕೊಡುತ್ತೇನಾ? ಸೀತಕ್ಕ ನನ್ನ ಯಾರು ಹಿಂಗೆ ಹೋಗ್ತಿದ್ದಾರೆ? ಓ ಪುಷ್ಪ ಬಾರೇ ಬಾ. ನಾನು ಅದೇ ಅನ್ಕೊಂಡೆ, ಗುರುವಾರ ಯಾಕೂ ಬಂದಿಲ್ಲಲ್ಲ ಪುಷ್ಪಿ ತಗೋಣಕ್ಕೆ ಹೂವು ಅಂತೇಳಿ. ಬಾ ಬೇಡ ಹೂವು ಇವತ್ತು.
ಏ ಬೇಕಣಕ್ಕ, ನಾನು ನಿನ್ನೆ ತಗೊಂಬರ್ತೀನಿ, ಇವ್ರು ಪೇಟೆಗೆ ಹೋಗಿದ್ರು ತಗೊಂಬರ್ತೀನಿ ಅಂದರು, ತರ್ತಾರೆ ಅಂತ ಬಂದರೆ ಮರ್ತು ಬಂದರೆ. ನಿನ್ನ ಹತ್ರ ಆದರೆ ಫ್ರೆಶ್ ಸಿಗ್ತವೆ, ಅಥವಾ ನನಗೆ ಒಂದು ಮಾರು ತುಳಸಿ ಬೇಕಕ್ಕ ಇವತ್ತು. ಹಂಗೆ ಶಾವಂತಿಗೆ ಹೂವು ಕಟ್ಟಿರೋವಿದ್ರೆ ಕೊಡು, ಇಲ್ಲ ಪುಡಿ ಹೂವಿದ್ರೆ ಪುಡಿ ಹೂವು ಕೊಡು. ಗುಲಾಬಿ ಬಟನ್ ಗುಲಾಬಿ ಬರ್ತಾವಲ್ಲಕ್ಕ, ಕಲರ್ ನಾವು ಅವನೊಂದು 30-40 ರೂಪಾಯಿ ಕೊಡು, ಬೇಕಿವತ್ತು ಗುರು ಪುಷ್ಯ ಯೋಗ, ಭಾರಿ ಒಳ್ಳೇದು ಇವತ್ತು ಪೂಜೆ ಮಾಡಿದರೆ ಸೀತಕ್ಕ, ಕೊಡು. ಸರಿ ಆತಾಗ, ಇಲ್ಲ ಯಾರು ಹುಡುಗರು ಕರೆದು ನಾನು ಹೂವನ್ನ ಕೊಟ್ಟು ಕಳಿಸ್ತೀನಿ, ತುಳಸಿನೂ ಕೊಟ್ಟು ಕಳಿಸ್ತೀನಿ. ಆದರೆ ನಂಗೆ ತುಳಸಿ ದುಡ್ಡು ಬೇಡವ, ನನ್ನದು ಭಕ್ತಿ ಮುಟ್ಲಿ ರಾಯರಿಗೆ, ನನಗೆ ಹೂವಿನ ಮಾತ್ರ ದುಡ್ಡು ಕೊಟ್ಟು ಕಳಿಸು. ನಾನೇ ಬಂದು ಕೊಡ್ತಿದ್ದೆ, ನನಗೆ ಈಗ ಒಂದು ಸ್ವಲ್ಪ ಕೆಲಸ ಐತೆ, ನಾನು ಬೇಗ ಪೇಟೆಗೆ ಹೋಗಿ ಬರಬೇಕು. ಇನ್ನೂ ಸ್ವಲ್ಪ ಹೂವು ಕಟ್ಟಕ್ಕೆ ಅದು ಇದು ಬೇಕಾಗಿತ್ತು, ತಾಂಬರ್ಬೇಕು. ನಾನು ಹೋಗಿ ಬರ್ತೀನಿ, ಹುಡುಗರು ಕೈಲಿ ಕೊಟ್ಟು ಕಳಿಸ್ತೀನಿ ತಗ, ಆತಾ? ಹ್ಞೂ ಸೀತಕ್ಕ, ಆಯ್ತಕ್ಕ. ಮತ್ತೆ ಈ ರೋಡಾಗೆಲ್ಲ ಹೋಗ್ತಿದ್ದೆ? ಮನೆಗೆ ಸ್ವಲ್ಪ ಶಾವ್ಗೆ ಅದು ಇದು ತಗೋಬೇಕಾಗಿತ್ತು ಕಣೆ. ಮತ್ತೆ ಪೇಟೆಗೆ ಹೋದರೆ ನನಗೆ ಅಲ್ಲಲ್ಲಿ ತಿರ್ಕೊಂಡು ಹೋಗೋಕ್ಕಾಗಲ್ಲ. ಹೂವಿಂದಕ್ಕೆ ಹೋದರೆ ಹೂವಿಂದ ಅಷ್ಟೇ ತಗೊಂಬರ್ಬೇಕು, ನನಗೆ ಆ ಕಡೆಗೆ ಈ ಕಡೆಗೆ ಸುತ್ತಬೇಕು ಬಿಸಿಲಿಗೆ ಅಂದ್ರೆ ಆಗಲ್ಲ. ಅದಕ್ಕೆ ಇಲ್ಲಿ ನಮ್ಮ ಶಿವಕ್ಕನ್ನೇ ಬೇಕಾದಂಗೆ ತರಿಸಿರ್ತಾಳೆ, ನಾನೇ ಕಲ್ಲಿ ಇಲ್ಲಿ ತಗೋಣ ಅಂತೇಳಿ ಆಕೆ ಹತ್ರನೇ ಸ್ವಲ್ಪ ಸಾಮಾನು. ಇವತ್ತು ಮನೆಗೆ ಸ್ವಲ್ಪ ನೆಂಟರು ಬರೋರಿದ್ರು. ನೆಂಟರು ಅಂದ್ರೇನು, ನಿನ್ನ ಹತ್ರ ಹೇಳಿಲ್ಲದೆ ನಂದು ಮಗ ಸೊಸೆರು ಬರೋರಿದ್ರು. ತಂದು ಮಾಡಿಕ್ಕನ, ಅವಂತೂ ಹೋದಾಗ ಮಾಡಿಕ್ಕದ ಗೊತ್ತಾಗಲ್ಲ, ನಾನರೇ ಮಾಡಿಕ್ಕನ ಅಂತ ತಗೊಂಬರೋಣ ಅಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ನಿನ್ಕಂಡೆ. ಒಳ್ಳೇದ ತಗತ್ಲಾಗೆ. ನಾನು ಕಿರಾಣಿ ಅಂಗಡಿಗೆ ಕಡೆಗೆ ಹೊಂಟಿದ್ದೆ, ಅಷ್ಟೊತ್ತಿಗೆ ನಿನ್ನ ದಾರೆ ಕಂಡೆ. ನಾನು ಒಂದು ಸ್ವಲ್ಪ ಈಗ ನಾನು ಎಡೆಪಡೆ ಮಾಡೋಕ್ಕೆ ಸ್ವಲ್ಪ ನಾನು ಒಂಚೂರು ಶಾವಿಗೆನೇ ತಾಗಬೇಕಿತ್ತು, ಖಾಲಿ ಆಗಿಬಿಟ್ಟಿದ್ದಾವೆ ಮನೆಗೆ. ಅಷ್ಟು ದ್ರಾಕ್ಷಿ ಗೋಡಂಬಿ, ಚೂರು ತುಪ್ಪ ಐತೆ, ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಶಾವಿಗೆ ಇದನ್ನು ಮಾಡೋಣ ಅಂತ. ಸರಿ ನಡಿ ಹಂಗಾರೆ ಹೋಗೋಣ.